ಹೆಂಚಿನ ಮಲ್ಪುಂಡ ಬೊಕ್ಕಡಿಗೆ ಕುಸಲ್ ಬಾತೀರ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಅದು ಆಗಿದೆ. ಮತ್ತು ನಾನು ಸಹಿಸೋದಕ್ಕೆ ಇನ್ನು 2 ಗಂಟೆ ಮಾತ್ರ ನಿಮಗೆ ನಾನು ಇರುವುದು, ಮತ್ತೆ ಬದುಕುವುದಿಲ್ಲ ನಾನು ಅಂತ ಹೇಳಿದ. ಅಷ್ಟೇ, 2 ಗಂಟೆ ಮತ್ತೆ ನಿಮಗೆ ಇಲ್ಲ, ನಾನು ಅಷ್ಟರೊಳಗೆ ಮಾತಾಡಬೇಕು ಅಂತ ಹೇಳಿದ. ಇದು ಅಂತೂ ಆಗಾಯ್ತಲ್ಲ, ಇನ್ನೊಂದು ಮಗಳದ್ದು ಜೀವನ ಇರೋದು. ಇದೊಂದು ಬಂದಾಗಿದೆ, ಅವರಿಗೆ ಫಿಕ್ಸ್ ಆಗಿದೆ ಡೇಟು. ಅದೊಂದು ಅವರು ನೆರವೇರಿಸಿಕೊಟ್ರೆ ನಮಗೆ ಸಂತೋಷ. ಮತ್ತು ಸತ್ರು ನಮಗೆ ತೊಂದರೆ ಇಲ್ಲ. ಸ್ನೇಹಿತರ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ, ಗುರುವಾಯನ ಕೆರೆ. ಸ್ವಲ್ಪ ಸಮಯ ತಡವಾಗಿದೆ. ಚೇತನ್ ಅವರ ಕುಟುಂಬದವ್ರನ್ನ ಭೇಟಿ ಆಗಲಿಕ್ಕೆ ಅಂತ ಬಂದಿದ್ದು. ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂಥ ಅಪ್ಡೇಟ್ಸ್ ಕೂಡ ನಿಮಗೆ ಗೊತ್ತಿದೆ. ಘಟನೆಯ ಬಗ್ಗೆ ಜಾಸ್ತಿ ನಾನು ಕೆದ್ಕೋಕೆ ಹೋಗೋದಿಲ್ಲ, ಯಾಕೆಂದರೆ ಆ ಪ್ರಕರಣದ ಗಂಭೀರತೆ ಏನು ಅಂತ ಗೊತ್ತಿದೆ. ಒಬ್ಬ ತಂದೆ ಎದುರು ಕೂತ್ಕೊಂಡಾಗ ಅನಾಥ ಭಾವ ಅನ್ನೋ ಒಂದು ಪದ ಇದೆ. ಅನಾಥ ಭಾವ ಅಂದರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ತಂದೆ ತಾಯಿಗಳು ಕೂಡ ಅನಾಥವಾಗಿದ್ದಾರೆ, ಇನ್ನೊಂದು ಕಡೆ ಅಲ್ಲೊಂದು ಕುಟುಂಬವೂ ಕೂಡ ಅನಾಥವಾಗಿದೆ. ಯಾಕೆಂದರೆ ಇಬ್ಬರು ಕೂಡ ಕುಟುಂಬಗಳು, ತಂದೆ ತಾಯಿಗಳು ಅಪಾರವಾದಂಥ ಕನಸು, ಅಪಾರವಾದಂಥ ಪ್ರೀತಿ, ಅಪಾರವಾದಂಥ ನಂಬಿಕೆ ಎಲ್ಲವನ್ನು ಕೂಡ ಕಟ್ಕೊಂಡೇ ಮಕ್ಕಳನ್ನು ಸಾಕೋದು. ಇವತ್ತು ಅವ್ರ ತಂದೆ ಜೊತೆ ನಾನು ಕೂತೀನಿ. ಆರಂಭದಲ್ಲಿ ಬಂದಾಗ ಅವ್ರಿಗೆ ಖಂಡಿತವಾಗಿ ಅವ್ರಿಗೆ ಮಾತಾಡಲಿಕ್ಕೂ ಕೂಡ ತುಂಬ ಹೃದಯ ಭಾರವಾಗ್ತಾ ಇದೆ. ಆದರೂ ತುಂಬ ಮನವಿ ಮಾಡಿಕೊಂಡು, ಸರ್ ನಾನು ಬೇರೆ ಏನೂ ಪ್ರಶ್ನೆಗಳನ್ನು ಕೇಳೋಕೆ ಹೋಗೋದಿಲ್ಲ, ಅವ್ರಿಗೆ ಹೇಳಿಬಿಟ್ಟಿದ್ದೀನಿ. ನಾನು ನೇರವಾಗೂ ಕೂಡ ಹೇಳಿದ್ದೀನಿ. ಜೊತೆಗೆ ಇಲ್ಲಿಗೆ ಬಂದಾಗ ಈ ಪಕ್ಕದ ಮನೆಯವರೇ ಆರ್ಮಿ ಪರ್ಸನ್ಸ್ಗಳಾಗಿರ್ಬೋದು, ಇವ್ರ ಅಕ್ಕಪಕ್ಕ ಒಂಟಿ ಮನೆ, ತೋಟ ಎಲ್ಲ ಇದೆ. ಜೊತೆಗೆ ಹಿಂದೆ ಅವ್ರ ಮನೆ, ಇನ್ನು ಪುಟ್ಟದಾದಂಥ ಮನೆ, ಮುಂದೆ ದೊಡ್ಡ ಮನೆ ಕಟ್ಟಿದ್ದಾರೆ. ಬಟ್ ಆ ಮನೆಗೆ ಹೋಗಬೇಕು. ತುಂಬ ಶೋಕಸಾಗರದಲ್ಲಿ ಮನೇಲಿ ಕಂಪ್ಲೀಟ್ ಸ್ಮಶಾನ ಮೌನ. ಯಾವುದೇ ಕುಟುಂಬಕ್ಕಾದರೂ ಅದಾಗುತ್ತೆ. ಯಾಕೆಂದರೆ ಸ್ವಂತ ಅಕ್ಕ, ಸ್ವಂತ ತಾಯಿ ಇವತ್ತು ಹಾಸಿಗೆ ಹಿಡ್ದಿದ್ದಾರೆ. ಬಹುಶಃ ನನ್ನ ಕ್ಯಾಮ್ರಾದಲ್ಲಿ ನಿಮಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರನ್ನ ಯಾರನ್ನೂ ಕೂಡ ನಾನು ಮಾತಾಡ್ಸೋಕ್ಕೆ ಸಾಧ್ಯವಾಗೋದಿಲ್ಲ. ಆ ಹಂತಕ್ಕೆ ಅವರಿಗೆ ನೋವಿದೆ. ಟಿ ವಿ ಆನ್ ಮಾಡಿಬಿಟ್ರಂತೂ ಅವ್ರು ಹೇಳ್ತಾಯಿದ್ರು, ನೀವು ಇನ್ನೂ ನನಗೆ ಒತ್ತಾಯ ಮಾಡಿಬಿಟ್ರೆ ನಾನು ಪ್ರಾಣ ಕಳೆದುಕೊಳ್ಳೋದು ಒಂದೇ ನನಗೆ ಬಾಕಿ ಉಳಿದಿರೋದು ಅಂತ. ಇದನ್ನು ನಾನು ಮತ್ತೆ ಪದಗಳಲ್ಲಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು, ಅವ್ರ ನೋವು ಯಾವ ಹಂತಕ್ಕಿದೆ ಅಂತ. ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಚೇತನ್ ತಂದೆಗೆ ತಕ್ಕ ಮಗನಾಗಿದ್ದ, ತಂದೆಯ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದ, ತಂದೆಗೆ ಎಷ್ಟು ನಿಷ್ಠೆಯನ್ನು ತೋರಿಸಿದ್ದ. ಅಪಾರ್ಟ್ ಫ್ರಮ್ ದಟ್, ಎಲ್ಲರೂ ಯಾವುದೋ ಒಂದು ವಿಭಾಗದಲ್ಲಿ ಕ್ರಿಮಿನಲ್ಗಳಾಗಿರ್ತಾರೆ, ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತಾರೆ, ಎಲ್ಲ ಓಕೆ. ಕುಟುಂಬಕ್ಕೆ ಎಷ್ಟು ಅವನು ಸಿನ್ಸಿಯರ್ ಆಗಿದ್ದ. ಅಪ್ಪ ಅಮ್ಮನಿಗೆ ದ್ರೋಹ ಮಾಡಿದಾನ, ಇನ್ನೊಂದು ಕುಟುಂಬಕ್ಕೆ ದ್ರೋಹ ಮಾಡಿರೋದ್ರ ಬಗ್ಗೆ ಅನೇಕ ಚರ್ಚೆಗಳಾಗ್ತವೆ. ನಾನು ಅದನ್ನು ಮತ್ತೆ ಕೇಳಲಿಕ್ಕೆ ಹೋಗೋದಿಲ್ಲ. ಅವರ ಫ್ಯಾಮಿಲಿಗೆ ಅವನು ಹೇಗಿದ್ದ ಮಗ ಅನ್ನೋದಷ್ಟೇ ಇವತ್ತಿನ ನನ್ನ ಪ್ರಶ್ನೆ. ಅದನ್ನಷ್ಟೇ ಅವ್ರನ್ನ ಕೇಳ್ತೀನಿ, ತುಂಬ ನೋಯಿಸ್ಲಿಕ್ಕೆ ಹೋಗೋದಿಲ್ಲ. ಒಂದಿಷ್ಟು ಪ್ರಶ್ನೆಗಳು, ಸಣ್ಣ ಪುಟ್ಟ ಪ್ರಶ್ನೆಗಳು, ಅವರು ಅದಕ್ಕೆ ಉತ್ತರ ಕೊಡಲಿ. ಅದರ ಮುಖಾಂತರವಾಗಿ ಚರ್ಚೆಗಳಾಗ್ತಾ ಇರೋದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಅವ್ರ ತಂದೆ ಕೂತ್ಕೊಂಡಿದ್ದಾರೆ ನನ್ನ ಪಕ್ಕನೇ, ತುಂಬ ಮೌನ. ನನ್ನ ಆರಂಭದಲ್ಲಿ ಹೇಳಿದಾಗೆ ಸರ್ ಚೇತನ್, ಇವತ್ತು ಇಡೀ ರಾಜ್ಯ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಹೋಗಿ ಚೇತನನ್ನು ನೋಡ್ಕೊಂಡು ಬಂದ್ರ, ಹೇಗಿದ್ದಾರೆ, ಎಲ್ಲಿದ್ದಾರೆ? ನಿನ್ನೆ ಅವರು ಪೊಲೀಸ್ನವರು ಸ್ಟೇಷನ್ಗೆ, ಇದು ಆಸ್ಪತ್ರೆಗೆ ಬರಲಿಕ್ಕೆ ಹೇಳಿದ್ರು, ವೆನ್ಲಾಕ್ ಆಸ್ಪತ್ರೆಗೆ ಮಂಗಳೂರಿಗೆ. ಅವನು ಇದು ಪಾಯ್ಸನ್ ತಗೊಂಡಿದ್ದಾನೆ. ಅದಕ್ಕಾಗಿ ಅದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅಂತ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ದು ಜೆರಾಕ್ಸ್ ಬೇಕು ಅಂತ ಹೇಳಿದರು. ಅದಕ್ಕೆ ಸೀದಾ ಕೊಂಡೋಗಿ ಹೋದ್ಮೇಲೆ ಅದು ಕೊಟ್ಟು ಬಂದೆ, ಮಾತಾಡಿಸಿದೆ. ಮಾತಾಡಿದ್ರ ಸರ್ ನಿಮ್ಮ ಜೊತೆ? ಯಾರು? ಮಗನ ಮಾತಾಡಿದೆ. ಅಮ್ಮ ಹೇಗಿದ್ದಾರೆ, ಅಕ್ಕ ಹೇಗಿದ್ದಾರೆ, ನೀವು ಹೇಗಿದ್ದೀರಿ, ಮತ್ತು ಬೇಜಾರು ಮಾಡಬೇಡಿ ಅಂತ ಹೇಳಿದೆ. ಇಷ್ಟೇ ಹೇಳಿದ. ಎಂತ ಮಾಡೋದು, ಬೇಜಾರು ಮಾಡಿ ಎಂತ ಮಾಡೋದು ಅಷ್ಟೇ. ಓಕೆ. ಅದು ಒಂದು ಅಟ್ಲೀಸ್ಟ್ ನನ್ನ ತಂದೆ ತಾಯಿಗಳಿಗೆ ಎಲ್ಲೋ ಒಂದು ಕಡೆ ಮೋಸ ಮಾಡಿದ್ದೀನಿ ಅನ್ನೋ ಥರದಲ್ಲೇ ಆ ಹತಾಶೆಯಲ್ಲೇ ಮಾತಾಡೋದು ನಿಮ್ಮ ಜೊತೆ. ಹತಾಶೆಯಲ್ಲಿ ಮಾತಾಡೋದು ಮಾಡಿ ಆಗಿದೆ ಘಟನೆ. ಆದ ಮೇಲೆ ಅವರಿಗೆ ಪಕ್ಷತಾಪ ಉಂಟು. ಈಗ ಪಕ್ಷತಾಪ ಅಷ್ಟೇ. ಎಷ್ಟು ನಿಮಿಷ ಅವಕಾಶ ಕೊಟ್ಟಿದ್ರು ಸರ್ ನಿಮಗೆ ಮಾತಾಡಲಿಕ್ಕೆ? 5 ನಿಮಿಷ ಅಷ್ಟೇ. ನಿಮಗೆ ಆ್ಯಕ್ಚುಲಿ ಸರ್ ನಾನು ಅದೇ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಕೇಳ್ತಾ ಇದ್ದೆ ಸರ್. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ಸರ್ ನೀವು ನೆಲೆಸಿರೋದು? ಇಲ್ಲೊಂದು 20. ಅವನು ಹುಟ್ಟಿದ್ದು ಇಲ್ಲೇ. ಇಲ್ಲಿಗೆ ಬಂದ್ಮೇಲೆ ನಾವು ಇಲ್ಲಿ, ನಮ್ಮ ತಂದೆ ಮನೆ ಅಲ್ಲಿ ಕೆಳಗೆ, ನಮ್ಮ ಅಪ್ಪನ. ಓಕೆ. ಅದರಿಂದ ಮತ್ತೆ ಡಿವೈಡ್ ಆಗಿ ನಮ್ಮ ಮಕ್ಕಳಿಗೆ
ಇಲ್ಲಿ ಬಂದು 24 ವರ್ಷ ಆಯಿತು. 24 ವರ್ಷ. ಹೌದು, ಇಲ್ಲಿ ನೆಲೆಯಾಗಿ. ಓಕೆ ಓಕೆ. ನೀವು ಮದುವೆ ಆಗಿದ್ದು ಇಲ್ಲಿ ಅವರೇನಾ ಅಥವಾ? ಅಲ್ಲ, ನಮ್ಮ ಮಿಸ್ಸಸ್ ವಿಟ್ಲ. ಓಕೆ ಓಕೆ. ಹೌದು. ಹಾಂ ಹಾಂ. ಅಂದರೆ ಚೇತನ್ ಜನಿಸಿದ ನಂತರ ಎಜುಕೇಷನ್ ಎಲ್ಲ ಇಲ್ಲೇ ಆಗಿರೋ? ಇಲ್ಲೇ ಆಗಿದ್ದು. ಎಲ್ಲಿ ಓದಿರೋದು ಸರ್? ಇಲ್ಲೇನಾ ಅಥವಾ? ಇಲ್ಲಿ ಪ್ರೈಮರಿ ಇದು ಗುರಣಿಕೆರೆ, ಹೈಸ್ಕೂಲು ಗುರಣಿಕೆರೆ, ಅದಾದಮೇಲೆ PUC ಇಲ್ಲಿ ವಾಣಿ, ಆಮೇಲೆ ಡಿಪ್ಲೊಮೊ ಇಲ್ಲಿ SDM ಕಾಲೇಜ್. ಓ, ಬೆಳ್ತಂಗಡಿ STM ಕಾಲೇಜಲ್ಲಿ ಡಿಪ್ಲೊಮಾ ಓದಿ. SDM ಕಾಲೇಜ್ ಅಲ್ಲಿ ಮಾಡಿ ವಿದ್ಯಾಭ್ಯಾಸ. ತದನಂತರ ಇಲ್ಲಿ ಒಂದು 6 ತಿಂಗಳು ಇದ್ದ ಶೋರೂಮಲ್ಲಿ, ಅದು ಆ ಒಂದು ಎಜುಕೇಷನ್ ಮುಗ್ದ ಮೇಲೆ ಗುರಣಿಕೆರೆಯಲ್ಲಿ. ಮತ್ತೆ ಅಲ್ಲಿ ಆಗಲಿಲ್ಲ ಅಂತ ಕೆಲಸ ಬಿಟ್ಟು ಬ್ಯಾಂಗ್ಳೂರಿಗೆ ಹೋದ. ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲೊಂದು ಜಸ್ಟ್ 3.5 ತಿಂಗಳು ಅಷ್ಟೇ. ಈಗ ಒಂದು ಎಜುಕೇಷನ್ ಮುಗ್ದ 1 ವರ್ಷ ಆದಷ್ಟೇ, ಕಳೆದ ವರ್ಷ ಎಜುಕೇಷನ್ ಮುಗ್ದದ್ದ ಒಂದು. ಹೌದಾ? ಡಿಪ್ಲೊಮಾ ಮುಗಿಸಿ ಒಂದು ವರ್ಷ ಆಗಿದ್ದು ಚಿಂತೆ ಅಷ್ಟೇ, 1 ವರ್ಷ ಅಷ್ಟೇ ಆಗಿದ್ದು. ಓಕೆ ಓಕೆ. ಅದಾದ್ಮೇಲೆ ಪ್ರೈವೇಟ್ ಕಂಪ್ನಿ ಎಲ್ಲಿ ಸರ್ ಏನು ಕೆಲಸ ಮಾಡ್ತಾ ಇದ್ದೀರಿ? ಬಿಡೋದು, ಅದು ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಅಂತ ಹೇಳ್ತಾ ಇದ್ದ. ನಾವು ಹೋಗ್ಲಿಲ್ಲ ಅಲ್ಲಿಗೆ, ಅಲ್ಲಿ ಹೋಗಿಲ್ಲ. ಇಲ್ಲ, ಅವನು ಹೇಳ್ತಾ ಇದ್ದ ಟೊಯೋಟಾ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಂತೇಳಿ. 1-2 ತಿಂಗಳದ್ದು ಸ್ಯಾಲ್ರಿನೂ ಆಗಿದೆ ಅವನಿಗೆ, ಕೊಟ್ಟಿದ್ದಾನೆಲ್ಲ ಮನೆಗೆಲ್ಲ. ಇದು 3 ತಿಂಗಳ ಏನೋ ಕಾಣುತ್ತೆ. ಸರ್, ಚೇತನ್ ತಪ್ಪುಗಳನ್ನು ಪಕ್ಕಕ್ಕೆ ಇಡೋಣ ಸರ್. ಎಷ್ಟು ಒಳ್ಳೆಯವನಾಗಿದ್ದ ಸರ್? ನಿಮ್ಮ ಜೊತೆಗೆ ಎಷ್ಟು ಪ್ರೀತಿ ಇತ್ತು, ಅಕ್ಕರೆ ಇತ್ತು, ನಿಮ್ಮನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದ? ತುಂಬ ಎಕ್ಸೆಪ್ಟ್ ಮಾಡ್ತಿದ್ದ. ಅಪ್ಪ ಅಮ್ಮ ಅಂದ್ರೆ ಅವನಿಗೆ ಪಂಚಪ್ರಾಣ. ಎಲ್ಲದು ಯಾರಿಗೂ ನೋಯಿಸುವವನಲ್ಲ ಅವನು. ಎಲ್ಲದಕ್ಕೊಂದು ಬೆಕ್ಕು ಬಂದರೆ ಅದಕ್ಕೆ ನಾನು ಹೊಡೆದ್ರೆ ಅವನು ಹೊಡಿಲಿಕ್ಕೆ ಬಿಡುತ್ತಿರಲಿಲ್ಲ. ಒಂದು ನಾಯಿ ಬಂದು ನಮ್ಮದೇ ಅಲ್ಲಿ ಬಗಲ್ತಾ ಇದ್ದೆ, ಅದು ಬಂದು ನಾನು ಜೋರು ಮಾಡ್ತೀನಿ, ನಾನು ಹೊಡೆದ್ರೆ ಅವನು ಹೊಡಿಲಿಕ್ಕೆ ಬಿಡುವುದಿಲ್ಲ. ಅಷ್ಟು ಪ್ರೀತಿ ಅವನಿಗೆ ಪ್ರಾಣಿ ಪಕ್ಷಿಗಳಲ್ಲಿ. ಮನುಷ್ಯರಲ್ಲಿ ಇರದೇ ಇರ್ತದ ಅಂತ ಒಂದು ಶ್ರಮಜೀವಿ ಅವನು. ಒಳ್ಳೆಯದಾಗಬೇಕು ಅಂತ ಇತ್ತು ಅವನಿಗೆ. ಆದರೆ ಏನೋ ನಮ್ಮ ಗ್ರಾಚಾರವ, ದೈವ ಅನುಗ್ರಹ ನಮಗೆ ಇಲ್ಲುವ, ನಮ್ಮ ದೈವಗಳ ಭಾಗ್ಯ ಇಲ್ಲುವ ಗೊತ್ತಿಲ್ಲ, ಈಗ ಗಡ್ತೋಯ್ತು. ಸರ್, ಏನು ಡ್ರೀಮ್ ಇತ್ತು ಸರ್? ಈಗ ಒಂದು ಪುಟ್ಟ ಮನೆ ಕಟ್ಕೊಂಡಿದ್ರಿ, ಇದು ಅವನ ಕನಸ ಅಥವಾ ನಿಮ್ಮ ಕನಸ ಮನೆ ಕಟ್ಟಿರೋದು? ಮನೆ ಕಟ್ಟಬೇಕು ಅಂತ ಹೇಳ್ತಿದ್ದ. ಹಾಗೆ ಮಾಡಬೇಕಪ್ಪ, ಹೀಗೆ ಮಾಡಬೇಕಪ್ಪ ಹೇಳ್ತಿದ್ದ. ನಾನು ದೊಡ್ಡದಾದ್ಮೇಲೆ ಕೊಡ್ತೇನೆ ಅಂತ ಹೇಳ್ತಿದ್ದ. ಅಷ್ಟೊತ್ತಿಗೆ ಈಗ ನಡೆದೋಯ್ತು. ಎಷ್ಟು ಜನ ಮಕ್ಕಳು ಸರ್? ಇಬ್ಬರು. ಹೌದು. ಒಬ್ಬರು ಅಕ್ಕ, ಮಗಳು, ಮಗ, ಇಬ್ಬರು. ಅಂದರೆ ಅಕ್ಕ, ಸಾರಿ, ಮಗಳು ಮಗ, ಇಬ್ಬರು ಮಕ್ಕಳು. ಮಗಳು ಮಗ. ಓಕೆ ಓಕೆ ಓಕೆ. ಅಂದರೆ ಇದು ಈ ಘಟನೆಗಿಂತ ಮುಂಚೆ ಬೆಂಗಳೂರಿನಲ್ಲೇ ಇದ್ರ ಚೇತನ್ ಅವರು? ಹೌದೌದು, ನಮಗೆ ಬೆಂಗಳೂರಲ್ಲಿ ಇದ್ದಾನಂತೆ ಗೊತ್ತು. ಅವ್ರು ಕೆಲಸಕ್ಕೆ ಹೋಗಿದ್ದಾನಲ್ಲ, ಅಲ್ಲಿ ಇದ್ದಾನಂತ ಗೊತ್ತು. ಓಕೆ. ಪೊಲೀಸ್ನವರೆಲ್ಲ ಸರಿಯಾಗಿ ಮಾತಾಡೋಕೆ ಬಿಡ್ತಾ ಇದ್ದಾರಾ ಸರ್? ನೀವು ಹೋಗಿದ್ರಲ್ಲ ಹಾಸ್ಪಿಟ್ಲ್, ಎಷ್ಟೊತ್ತು ಬಿಟ್ಟರು ಸರ್ ಒಂದು ಅಂದಾಜು ನೀವು ಮಾತಾಡಿ ಅಂತ ಹೇಳಿದ್ರು. ನಾನು ಮಾತಾಡಿದೆ, ಮತ್ತೆ ಎಂತ ಮಾತಾಡೋದು, ಈಗ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದಾನೆ, ಎಂತ ಮಾತಾಡೋದು. 1-2 ಮಾತಾಡಿದೆ ಅಷ್ಟೇ, ಮಾತಾಡಿ ಬಂದೆ. ಅಮ್ಮ ಬಂದಿರಲಿಲ್ಲ? ಇಲ್ಲ, ಅವರು ಬರಲಿ. ಅವರು ಅಲ್ಲಿಗೆ ಬರುವುದಕ್ಕಿಂತ ಇಲ್ಲಿ ಆಚೆ ಹೋಗೋದೇ ಕಷ್ಟ ಆಗಿದೆ ಈಗ, ಅಷ್ಟು ಬೆಂದೋಗಿದ್ದಾಳೆ. ಕೇಳಿದ್ರ ಸರ್ ಅಟ್ಲೀಸ್ಟ್ ಏನು ಮಾತಾಡಿದೆ ಏನು ಅಂತ ಕೇಳಿದ್ರ? ಅದು ಕೇಳಿದ್ರು. ಈಗ ಹೇಳಿದ್ರು, ಅಮ್ಮ ಹೇಗೆ ಅಷ್ಟೇ ಹೇಳಿದಷ್ಟೇ. ಅಮ್ಮ ಹೇಗಿದ್ದಾಳೆ, ಅಕ್ಕ ಹೇಗಿದ್ದಾಳೆ, ನೀವು ಹೇಗಿದ್ದೀರಿ ಅಂತ ಹೇಳಿದ್ರು. ಸ್ವಲ್ಪ ಏನಾದರೂ ತುಂಬ ಆತನಿಗೂ ಸ್ವಲ್ಪ ನೋವು ಇರುತ್ತೆ, ಮಾಡಿರೋ ತಪ್ಪಿನ ಅರಿವು ಇರುತ್ತೆ, ತುಂಬ ಸೊರಗೋಗಿದಾರ ಅಥವಾ ಹೇಗಿದ್ದಾರೆ ಚೇತನಿಗೆ? ಮಾಡಿದ ತಪ್ಪು ತುಂಬ ಅವನಿಗೆ ಪಕ್ಷಾತಾಪ ಉಂಟು ಈಗ. ಪ್ರಾಯಶ್ಚಿತ್ತ ಅದು ಆಗಬೇಕಂತ ಏನೋ ಗೊತ್ತಿಲ್ಲ ನನಗೆ. ಪಕ್ಷಾತಾಪ ಅಂತ ತುಂಬ ಉಂಟು, ಅವನು ಮಾಡಿ ಆಗಿದೆ, ಇನ್ನು ಎಂತ ಮಾಡೋದು ಅಂದರೆ ನೀವು ಅದು ಚೆನ್ನಾಗಿರಿ ಅಂತ ಹೇಳ್ತಾ ಇದ್ದ. ಹೌದಾ? ಅಂದರೆ ನಾನು ಮಾಡಲೇಬಾರ್ದಿತ್ತು, ಇದು ನಾನು ಯೋಚನೆ ಮಾಡಿದ್ದಲ್ಲ, ಈ ಥರ ಮಾಡಿಬಿಟ್ಟೆ, ಅವಸರದಲ್ಲಿ ಮಾಡಿಬಿಟ್ಟೆ ಅಂತ ಹೇಳಿದ್ದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದು ಅಂತ ಅವನು ಹೇಳ್ತಿದ್ದ. ನೀವು ಇಲ್ಲಿ ನಾಯಿ ಶ್ವಾನಗಳು ಪ್ರೀತಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಏನೇ ಆಗಲಿ, ನಾನು ಅದನ್ನು ಒಂದು ಮಾತು ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯನ ಜೀವ ತೆಗಿಬೇಕಾದ್ರೆ ಅಂತ ಈ ಥರ ಚರ್ಚೆಗಳು ಬಂದಾಗ ಮನೇಲಿ ನಿಮ್ಮ ಜೊತೆ ಇದ್ದಾಗೆಲ್ಲ ನೋಡಿರ್ತೀರಿ, ಎಲ್ಲ ನಾಯಿ ಹೊಡಿಯೋದಾಗ್ಲಿ ಈ ಥರ, ಅಂದರೆ ಅಷ್ಟು ಸೌಮ್ಯ ಸ್ವಭಾವ, ಅಷ್ಟು ಮೃದು ಸ್ವಭಾವ. ಹೌದೌದು. ಅವರು ಈಗ ಯಾರಾದ್ರು ಈಗ ಅವರು ಆರ್ಮಿಯರು ಇದ್ರಲ್ಲ, ಅವರನ್ನು ಬೆಳ್ತಂಗಡಿಗೆಲ್ಲ ಉಜಿರೆಗೆ ಬಿಡಬೇಕಾದ್ರೆ 12 ಗಂಟೆ ಹತ್ರ ಹೋಗ್ತಿದ್ದ ಅವನು, ಗಾಡಿ ತಗೊಂಡು ಬಿಟ್ಟು ಬರ್ತಿದ್ದ. ಬರೋದಿಲ್ಲ ಅಂತ ಹೇಳುದಿಲ್ಲ ಅವನು, ಅಷ್ಟು ಅವನಿಗೆ ಇದು ಪ್ರೀತಿ. ಯಾರು ಬೇಕಾದ್ರು ಇಲ್ಲ ಅಂತ ಆಗೋದಿಲ್ಲ, ಹೇಳುದಿಲ್ಲ ಅವನು, ಬರುದಿಲ್ಲ ಹಾಗೆ ಹೇಗೆ ರಾತ್ರಿ ಆಯ್ತು ಅಂತ ಹೇಳುದಿಲ್ಲ, ಹೋಗ್ತಾನೆ ಬಿಡ್ಲಿಕ್ಕೆ, ಬಿಟ್ಟು ಬರ್ತಾನೆ ಮತ್ತೆ. ಓಕೆ ಓಕೆ.
ನಾನು ನೋಡಿ, ಕೆಲವೊಬ್ಬರಿಗೆ ಹೆಣ್ಮಕ್ಳ ಬಗ್ಗೆ ಮಮತೆ ಪ್ರೀತಿ ಅಥವಾ ಹೆಣ್ಮಕ್ಳ ಜೊತೆ ಬೆಳೆದೇ ಇಲ್ಲದೆ ಇದ್ದರೆ ಈ ಥರದ್ದು ಕ್ರೌರ್ಯ ಅಂತ. ಸ್ವಂತ ಅಕ್ಕ ಇದ್ದಾರೆ, ಅಕ್ಕ ಅಲ್ವಾ ಸರ್? ಅಕ್ಕ, ಅಕ್ಕನ ಜೊತೆ ಹೇಗೆ ಸರ್ ಬಾಂಡಿಂಗ್, ಅವರಿಬ್ಬರ ನಡುವಿನ ಬಾಂಧವ್ಯ? ಎಲ್ಲ ಅದು ಅಕ್ಕ ತಮ್ಮಂದು ಅವ್ರದ್ದು ಪ್ರೀತಿಯಲ್ಲಿ ಇದ್ರು, ಮಾತಾಡ್ತಾ ಇದ್ರು ಬೇರೆ ಬೇರೆ ರೀತಿಯಲ್ಲಿ. ಅವ್ರದ್ದೇ ಮೊಬೈಲೆಲ್ಲ ಹೇಳ್ಕೊಂಡು ಮಾತಾಡ್ತಾ ಇದ್ರು. ಇಲ್ಲಿ ಸುತ್ತಮುತ್ತಲ ಜೊತೆ ಫ್ರೆಂಡ್ಶಿಪ್ ಹೆಂಗೆ ಸರ್? ಅವ್ನ ಟೀಮು, ಅವ್ನ ಗ್ಯಾಂಗು, ಅವ್ರ ಸ್ನೇಹ ಬಳಗ? ಟೀಮ್ ಇಲ್ಲ, ಲೋಕಲಲ್ಲಿ ಟೀಮ್ ಅಂತ ಇಲ್ಲ, ಸ್ಕೂಲಲ್ಲಿ ಎಲ್ಲ ಇರ್ಬೋದು, ಇತ್ತು ಮಕ್ಕಳಿದ್ದು ಫ್ರೆಂಡ್ಶಿಪ್ ಎಲ್ಲ ಇತ್ತು. ಅವ್ನು ಇಷ್ಟಪಡೋದು ಫ್ರೆಂಡ್ಸ್ಗಳು ಫೋನ್ ಮಾಡೋದು ಡೈಲಿ ರೆಗ್ಯುಲರ್ ಆಗಿ? ಇಷ್ಟಪಡೋದು ಅಂದರೆ ಅವನು ಅಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದದಲ್ಲ, ಇಲ್ಲಿ ಅವರಲ್ಲಿ ಯಾರು ಬೇರೆ ಬೇರೆ ಇರ್ಬೋದು, ಯಾರೆಲ್ಲ ಇದ್ದ ಅಂತ ನನಗೆ ಗೊತ್ತಿಲ್ಲ ಅಷ್ಟು. ಓಕೆ ಓಕೆ. ನಿಮ್ಮದು ತೋಟ ಎಲ್ಲ ಎಷ್ಟಿದೆ ಸರ್? ಸ್ವಲ್ಪ ಒಂದು ಎಕರೆ ಚಿಲ್ಲರೆ ಅಷ್ಟೇ. ಓಕೆ ಓಕೆ. 1 ಎಕರೆ ಎಲ್ಲ ಅವನೇ ನೋಡ್ಕೊಳ್ತಾ ಇದ್ದದ್ದು, ಜೊತೆಗೆ ನೀವು ಕೆಲಸ ಮಾಡ್ತಾ ಇದ್ದ? ಅವನಂತಲ್ಲ, ಅವನು ಸ್ಕೂಲಿಗೆ ಹೋಗಿದ್ದ, ಕಾಲೇಜ್ ಎಜುಕೇಶನ್ ಮುಗಿದು ಕೆಲಸಕ್ಕೆ ಹೋಗಿದ್ದ, ನಾನು ನೋಡ್ತಾ ಇದ್ದೆ. ಮತ್ತೆ ಮನೆಯಲ್ಲಿ ಆವಾಗ ಮನೆಯಲ್ಲಿ ಇದ್ದಲ್ಲ, ಹಾಗೆ ಬಂದು ಕೆಲಸ ಎಲ್ಲ ಮಾಡ್ತಿದ್ದ. ಬಟ್ ರೀಸೆಂಟಾಗಿ ಮನೆಗೆ ಬಂದಿಲ್ಲ ಸರ್. ಲಾಸ್ಟ್ 3 months, ಈ ಘಟನೆ ನಡೆಯೋ ಲಾಸ್ಟ್ 3 months ನಿಮ್ಮನ್ನ ಭೇಟಿನೇ ಆಗಿಲ್ಲ? 3 months ಅಲ್ಲ, ಅದು ಒಂದು 10-15 ದಿವಸಕ್ಕಿಂತ ಮುಂಚೆ ಬಂದು ಹೋಗಿದ್ದು. ಓಕೆ, ಬಂದು ಹೋಗಿದ್ದು ಮನೆ? ಬಂದು ಹೋಗಿದ್ದು. ರಜೆ ಅಂತನಾ ಸರ್? ರಜೆ ಅಂತನಾ ಅಥವಾ ಏನು? ಅಲ್ಲ, ಅದು ಅವರಿಗೆ ಅಂದ್ರೆ ವಾರದಲ್ಲಿ 2 ದಿನ ರಜೆ ಇರುತ್ತಲ್ಲ, Saturday ಮತ್ತೆ ಆದಿತ್ಯವಾರ. ಓಕೆ. ಅದಕ್ಕೆ ಅಲ್ಲಿ ಊರು ಇದು ಬೋರ್ ಆಗ್ತದೆ ಅಂತೇಳಿ ಊರಿಗೆ ಬರ್ತಿದ್ದ. ಬಂದು ಮತ್ತೆ ತಿರ್ಗಾ ಸೋಮವಾರನ ಮಂಗಳವಾರನ ಹೋಗ್ತಿದ್ದ. ರೈಲಲ್ಲಿ ಬರೋದು ಕಡಿಮೆಯಲ್ಲಿ ಆಗ್ತದೆ ಅಂತ ಹೇಳ್ತಿದ್ದ. ಬಸ್ಸಲ್ಲಿ ಬಂದರೆ ಕಾಸ್ಟ್ಲಿ ಆಗ್ತದಲ್ಲ, ಅದಕ್ಕೆ ರೈಲಲ್ಲಿ ಬರೋದು, ರೈಲಲ್ಲಿ ವಾಪಸ್ ಹೋಗೋದು, ಹಾಗೆ. ಸರ್, ಈ ಘಟನೆ ನಿಮಗೆ ಸುದ್ದಿ ತಿಳಿಸಿದ್ದು ಯಾರು? ಅಟ್ಲೀಸ್ಟ್ ಕೊನೆಯ ಕ್ಷಣದಲ್ಲಿ ಹಿಂಗೆ ಆಗಿದೆ ಅಂತ ನಿಮಗೆ ಸುದ್ದಿ ತಿಳಿಸಿದ್ದು ಯಾರು? ಅದು ಅವನೇ ತಿಳಿಸಿದ್ದು, ಅವನೇ ಹೇಳಿದ್ದು, ಈಗೀಗ ಮಾಡಿದ್ದೆ, ಈಗೀಗ ಆಯಿತು, ನಾನು ಪಾಯ್ಸನ್ ಅವನೇ ಮಾಡಿದ್ದು. ಅವನ ಮೊಬೈಲಲ್ಲ, ಬೇರೆ ಯಾರದೋ ನಂಬರಲ್ಲಿ ಮಾಡಿದ್ದ. ಅವನೇ ಅಂದರೆ ನನಗೆ ಹೇಳಿದ ಹೀಗೆ ಮಾಡಿದೆ ಅಂತ. ನನಗೆ ಒಮ್ಮೆಲೆ ಶಾಕ್ ಆಯಿತು. ಹೀಗೆ ಮಾಡುವಂಥ ಹುಡುಗನೇ ಅಲ್ಲ ಅವನಿಗೆ, ಎಂತ ಹೇಳ್ತಿ ಮಾರಿ ಅಂತ ಹೇಳಿದೆ ತುಳಿನಲ್ಲಿ. ಆಯ್ತಾ ಬೆಂಚಿನ ಮಲ್ಪುಣ ಬೊಕ್ಕಡಿ ಕುಶಲವಾತೀರ ಅಂತ ಹೇಳಿದೆ. ಅದಕ್ಕೆ ಇಲ್ಲ, ಅದು ಆಗಿದೆ, ಮತ್ತು ನಾನು ಸಹಿಸೋದಕ್ಕೆ ಇನ್ನು 2 ಗಂಟೆ ಮಾತ್ರ ನಿಮಗೆ ನಾನು ಇರುವುದು, ಮತ್ತೆ ಬದುಕುವುದಿಲ್ಲ ನಾನು ಅಂತ ಹೇಳಿದ. ಅಷ್ಟೇ, 2 ಗಂಟೆ ಮತ್ತೆ ನಿಮಗೆ ಇಲ್ಲ, ನಾನು ಅಷ್ಟರೊಳಗೆ ಮಾತಾಡಬೇಕು ಅಂತ ಹೇಳಿದ. ಅದರೊಳಗೆ 2 ಗಂಟೆ ಕಳೆದ ಮೇಲೆ ನಾನು ಇಲ್ಲ ಅಂತ ಹೇಳಿದ. ನಿಮ್ಮದು ಮೊಬೈಲ್ ಇದೆಯಾ ಸರ್? ಅಟ್ಲೀಸ್ಟ್ ಅವತ್ತು ಏನು ಆಗ್ತಿದೆ ಡೆವಲಪ್ಮೆಂಟ್ಸು, ಏನು ಇಷ್ಟೆಲ್ಲ ವೈರಲ್ ಆಗ್ತಾ ಇದೆ, ನಿಮ್ಮ ಫ್ಯಾಮಿಲಿ ಕಡೆಯಿಂದನೂ ಫೋನ್ ಬರ್ತಾ ಇರುತ್ತೆ. ಟಿ ವಿ ಏನಾದರೂ ಇದೆಯಾ, ನೋಡಿದ್ರಾ? ಅಥವಾ ನೀವೆಲ್ಲ ಟಿ ವಿ ಮೊನ್ನೆಯಿಂದ ಇಡಲೇ ಇಲ್ಲ, ಇರಲಿಲ್ವಾ? ಚಾರ್ಜ್ ಆಗಿದೆ ಮಾಡುವುದಿಲ್ಲ ನಾವು. ಅಥವಾ ನೀವು ಎಲ್ಲಿ ತಿಳ್ಕೊಂಡ್ರಿ ಇವೆಲ್ಲ ಏನೇನು ಆಗ್ತಿದೆ ಅಂತ? ತಕ್ಷಣಕ್ಕೆ ಏನಾದ್ರು ಹೋಗೋದು, ಇನ್ನೊಬ್ರನ್ನ ಮೀಟ್ ಮಾಡೋದು, ಆ ಥರದ್ದು ಏನಾದರೂ ಮಾಡಿದ್ರಾ ನೀವು? ಇಲ್ಲ, ಎಲ್ಲಿಗೆ ಹೋಗಲಿಲ್ಲ ನಾನು. ಅವತ್ತು ಸುಮ್ಮನೆ ಇದ್ದೆ, ಮತ್ತೆ ಹಾಗೆ ಹೇಳಿದ ಮೇಲೆ ಮತ್ತೆ ಎಂತ ಮಾಡೋದು ಅಂತೇಳಿ ಮತ್ತೆ ಅವನು ಫೋನ್ ಕಟ್ ಮಾಡಿದೆ, ನಾನು ಕಟ್ ಮಾಡಿದೆ, ಮತ್ತೆ ಮಲಗಿದ್ದೆ ನಾವು ಅಷ್ಟೇ. ಅಂದರೆ ಏನೋ ಸುಳ್ಳು ಹೇಳ್ತೇನೆ ಅಂತ? ಹೌದು, ಅಷ್ಟೇ. ನಾನು ನಂಬಲಿಲ್ಲ ಅದನ್ನು. ಓಕೆ. ನಂಬಿದ್ದು ಮತ್ತೆ ಇದು ಪೊಲೀಸ್ನವರೆಲ್ಲ ಬಂದ್ರಲ್ಲ, ಇಲ್ಲಿಗೆ ಬಂದ್ರ? ಹೌದು, ರಾತ್ರಿ ಪೊಲೀಸ್ನವರು ಬಂದರು, ಈಗ ಆಯಿತು ಅಂತೇಳಿ ಅವ್ರು ಹೇಳಿದರು. ನಿಮಗೆ ಫೋನ್ ಬಂತ, ಅವ್ರ ಹತ್ರ ಸಹ ಹೇಳಿದೆ ನಾನು, ಈಗ ಹೌದು ಫೋನ್ ಬಂತು, ಹೀಗೆ ಮಾಡಿದಂತ. ನಾವು ಅಷ್ಟು ನಂಬಲಿಲ್ಲ. ಈಗ ಪೊಲೀಸ್ನವ್ರು ಬಂದರೆ ಅವ್ರಿಗೆ ಗೊತ್ತಿರಬೇಕಲ್ಲ ಅಂತೇಳಿ ನಾನು ಹೇಳಿದೆ. ಯಾರಾದರೂ ಫ್ರೆಂಡ್ಸ್ ಬಂದು ಮೀಟ್ ಆಗ್ತಿದಾರ ಸರ್? ಚೇತನ್ ಫ್ರೆಂಡ್ಸು ಅಕ್ಕಪಕ್ಕದವರು ಪಾಪ ಏನಾದರೂ ಧೈರ್ಯ ತುಂಬ ಕೆಲಸ ಮಾಡ್ತೀಯಾರ? ಇವಾಗನ ನಿಮಗೆ ಈಗ ಈ ಘಟನೆ ನಂತರ? ಪಾಪ ಘಟನೆ ಅಂತ ಇಲ್ಲ, ಈಗ ಇವ್ರು ಬಂದರು ಬೆಳಿಗ್ಗೆ, ನಮ್ಮ ಅಣ್ಣನವರು ಬಂದಿದ್ರು, ಅಣ್ಣ ದೊಡ್ಡಮ್ಮನ ಮಗ, ಅವರು ಈಗ ಮಾತಾಡಲಿಕ್ಕೆ ನಮ್ಮದು. ಯಾಕಂದ್ರೆ ಈಗ ಇದರಲ್ಲಿದ್ದೇವೆ ನಾವು, ಶೋಕದಲ್ಲಿ. ಅಟ್ಲೀಸ್ಟ್ ನೀವು ಧೈರ್ಯ ತಗೋಬೇಕು ಸರ್. ನೀವು ಮತ್ತೆ ತಾಯಿಗೂ ಧೈರ್ಯ ತುಂಬಬೇಕು. ಎಷ್ಟು ಧೈರ್ಯ ತಗೊಳ್ತಾ ಇದ್ರಿ ಸರ್? ಅಟ್ಲೀಸ್ಟ್ ಯಾವ ರೀತಿ ಧೈರ್ಯ ತಗೋತಿದ್ರಿ? ಏನೋ ಇದು ಅಟ್ಲೀಸ್ಟ್ ಎಲ್ಲ ನನ್ನ ಮಗನ ಮತ್ತೆ ವಾಪಸ್ ನೋಡ್ಬೋದು ಅನ್ನೋ ಥರದಲ್ಲಿ ಧೈರ್ಯ ತೊಗೊಳ್ತೀರಾ? ಆಗಿದ್ದಾಯ್ತು ಅನ್ನೋ ಥರದಲ್ಲಿ ಧೈರ್ಯ ತೊಗೋತೀರಾ? ಹೇಗೆ ಧೈರ್ಯ ತೊಗೋತಿದ್ರಿ ಅಂತ? ಹೇಗೆ ಅಂತ ಹೇಳಿ ಸರ್, ಎಂತಂತ ಹೇಳಿ ಹೇಗಂತಲೂ ನನಗೆ ಅರ್ಥನೇ ಆಗೋದಿಲ್ಲ. ಈಗ ಒಂದು ಕಡೆ ಸರಿಯಾಗಿ ಊಟ ಸೇರ್ತಿಲ್ಲ, ಈಗ ಮಾತಾಡೋದು ಒಂಥರ ಜೀವಂತ ಶವವಾಗಿದ್ದೇವೆ ನಾವು, ಅಷ್ಟೇ ಇದ್ದೇವೆ. ಈಗ ಮಗಳಿಗೆ ಸಹ ಇರಬೇಕಷ್ಟೇ. ಮಗಳಿಗಿನ ಮದುವೆ ಆಗಿಲ್ಲಲ್ಲ ಸರ್? ಇಲ್ಲ. ಅದು ಮದುವೆದು ಏನಾದ್ರು ಕನಸಿತ್ತ ಅವನಿಗೆ? ಅಲ್ಲ, ಮದುವೆ ಆಗಿದೆ, ಫಿಕ್ಸ್ ಯಾವುದು ಪ್ರೊಫೆಸರ್ ಬಂದಿತ್ತು, ಮಾಡಿದ್ದೇವೆ, ಅದು ಫಿಕ್ಸ್ ಆಗಿದೆ ಮದುವೆಗೆ ಅಂತ, ಡೇಟ್ ಫಿಕ್ಸ್ ಆಗಿದೆ. ಇನ್ನು ಏನು ಹೇಗೆ ಮಾಡ್ತಾರೆ ಅಂತ ಏನು ಗೊತ್ತಿಲ್ಲ ನಮಗೆ. ಸ್ವಲ್ಪ ಅವರ ಕೈಯಲ್ಲಿ ಇರುವುದು ಅಷ್ಟೇ. ಯಾರ ಕೈಯಲ್ಲಿ? ಈಗ ಪ್ರೊಫೆಸರ್ ಮಾಡಿದವರ ಕೈಯಲ್ಲಿ ಇರುವುದು, ಅವ್ರು ಹೇಗೆ ಹೇಳ್ತಾರೆ ಹಾಗೆ. ಓಕೆ ಓಕೆ. ಸೊ ನೋಡಿ ಸರ್, ಇದು ಈ ಥರದ ಗಂಭೀರ ಸಿಚುವೇಶನ್ಸ್ಗಳಿದು. ಈಗ ಒಂದು ನಿಮಗೆ ಮದುವೆ ಫಿಕ್ಸ್ ಆಗಿದೆ, ಈ ಹಂತದಲ್ಲಿ ಅವ್ರು ಏನು ಹೇಳ್ತಾರೋ ಅನ್ನೋ ಥರದ್ದು ಕನ್ಫ್ಯೂಷನ್. ಹೌದೌದು, ಈಗ ಫಿಕ್ಸ್ ಆಗಿ ಈಗ ಈ ಘಟನೆ ಆದಮೇಲೆ ಅವರಿಗೆ ಏನಾಗುತ್ತಾ ಎಂತ ಹೇಳ್ತಾರಂತ ಗೊತ್ತಿಲ್ಲ. ಅದು ದೇವರಿಗೆ ಬಿಟ್ಟಿದ್ದು, ಮತ್ತು ಅವರಿಗೆ ಅವ್ರು ಹೇಗೆ ಹೇಳ್ತಾರೆ ಅವ್ರಿಗೆ ಹಾಗೆ, ಅವ್ರು ಹೇಳಿದಾಗೆ
ನಾವೇನು ಹೇಳಲಿಕ್ಕೆ ಇಲ್ಲ ಅದರಲ್ಲಿ. ಮಾತಾಡಿದ್ರ ಸರ್ ಈ ಘಟನೆ ನಂತರ ನೀವೇನಾದ್ರು ಸ್ವಲ್ಪ ಧೈರ್ಯ ತಗೊಳ್ಳಿ ಅಂತ ಏನಾದರೂ ಭರವಸೆ ಕೊಟ್ರ, ಫೋನ್ ಮಾಡಿದ್ರಿ? ಇಲ್ಲ, ಅವ್ರೇನು ಫೋನ್ ಮಾಡಲಿಲ್ಲ, ನಾವು ಸಹ ಫೋನ್ ಮಾಡಲಿಲ್ಲ. ಇನ್ನು ನೋಡಬೇಕು ಎಷ್ಟು ಏನು ಅಂತ. ಅವರೊಂದು ಒಳ್ಳೆ ಮನಸ್ಸು ಮಾಡಿ ಇದೊಂದು ಮುಂದುವರಿಸಿಕೊಟ್ರೆ ಒಳ್ಳೇದಿತ್ತು ಅಷ್ಟೇ. ಮಗನ ಭವಿಷ್ಯ ಒಂದೊಂದು ರೂಪಿಸಿದ್ರೆ ಸಾಕು ನನಗೆ ಅಷ್ಟೇ. ಇದಂತೂ ಆಗ ಆಯ್ತಲ್ಲ, ಇನ್ನೊಂದು ಮಗಳದ್ದು ಜೀವನ ಇರೋದು. ಇದೊಂದು ಬಂದಾಗಿದೆ, ಅವರಿಗೆ ಫಿಕ್ಸ್ ಆಗಿದೆ ಡೇಟು. ಅದೊಂದು ಅವರು ನೆರವೇರಿಸಿಕೊಟ್ರೆ ನಮಗೆ ಸಂತೋಷ. ಮತ್ತು ಸತ್ರು ನಮಗೆ ತೊಂದರೆ ಇಲ್ಲ. ಯಾವಾಗ ಪ್ಲ್ಯಾನ್ ಮಾಡಿದ್ರಿ ಸರ್ ಮದುವೆ? ಅದು ಡಿಸೆಂಬರ್ 14ಗೆ ಅಂತ ಒಂದು ಡೇಟ್ ಫಿಕ್ಸ್ ಮಾಡಿದ್ದೇವೆ, ಅವರು ಮತ್ತು ನಾವು ಸೇರಿ. ಸರ್ ನನಗೆ ಈ ಘಟ್ಟದ ತಗ್ಗು ಅಂತ ಕರಿತೀವಿ ನಾವು ಬೆಂಗಳೂರು ಸೈಡ್ನವರಲ್ಲ, ಈ ಆಗುಂಬೆ ಈ ಭಾಗ, ಉಡುಪಿ ಮಂಗಳೂರು ಭಾಗ ಎಲ್ಲ ಘಟ್ಟದ ತಗ್ಗು ಅಂತ. ತಂದೆ ತಾಯಿ ಜೊತೆ ತುಂಬ ಕ್ಲೋಸ್ ಆಗಿ ಇರ್ತಾರೆ ಸರ್. ಯಾಕಂದರೆ ಎಲ್ಲೋ ಒಂಟಿಯಾಗಿ ಮನೆ ಮಾಡ್ಕೊಂಡಿರ್ತೀರಿ, ಸಿಂಗಲ್ ಮನೆಗಳು ಹೆಚ್ಚಾಗಿರೋದ್ರಿಂದ ಬಾಂಡಿಂಗ್ ಜಾಸ್ತಿ. ನಿಮ್ಮ ಜೊತೆ ಹೇಗೆ ಸರ್ ತರಲೆ ತಮಾಷೆ ಎಲ್ಲದು ಹಂಚ್ಕೊಳ್ಳೋದು? ಚೇತನ್ ಒಳ್ಳೆ ಒಳ್ಳೆ ಅನೋನ್ಯತೆ ಇತ್ತು. ಅದು ಅಪ್ಪ ನನ್ನ ಅಂತ ನಾನಂದರೆ ತುಂಬ ಪ್ರೀತಿ ಅವಳಿಗೆ. ಈಗ ಒಂದು ಸ್ಕೂಲಿನಿಂದ ಸ್ಕೂಲು PUC ವರೆಗೂ ನಾನು ಬೈಕಲ್ಲಿ ಬಿಡಬೇಕು ಅವನನ್ನು, ನಾನೇ ಬರಬೇಕು ಬೈಕಲ್ಲಿ. ಅದು ಅವು ಇಬ್ಬರಿಗೂ ಹಾಗೆ, ನಾನೇ ಬಿಟ್ಟು ಬರೋದು ಅವರನ್ನು ಇಲ್ಲಿ ಗುರಣಿಗೆರೆಗೆ. ಮತ್ತೆ ಬಸ್ಕೊಂಡು ಮತ್ತೆ ತಿರ್ಗಾ ಸಂಜೆ ಬರುವಾಗ ನನಗೆ ಫೋನ್ ಮಾಡ್ತಾರೆ, ಬಂದಿದ್ದೇನೆ ಬನ್ನಿ ಅಂತೇಳಿ. ನಾವು ಕರ್ಕೊಂಡು ಬರ್ತೇವೆ. ಈಗೆಲ್ಲ ಇತ್ತು ಜರ್ನಿ. ಸರ್ ಲೋಕದ ಕಣ್ಣಿಗೆ ಮಗ ಹೇಗಾರು ಇರಲಿ, ತಂದೆ ತಾಯಿ ನಿಮ್ಮ ಪ್ರೀತಿ ನೀವು ನಂಬಿಕೆಗೆ ಈಗ ತಪ್ಪು ಮಾಡಿರೋ ವಿಚಾರವಾಗಿ ನೀವು ಏನೋ ಬೇಕಾದರೂ ಹೇಳ್ಬೋದು. ಬಟ್ ಈ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರೋದು ಅಥವಾ ಜನರು ನೋಡ್ತಾ ಇರೋ ರೀತಿ, ನೀವೇನಾದರೂ ಕನ್ಫೆಷನ್ಸ್ ಮಾಡ್ಕೊಳ್ಳೋರಿದ್ದೀರಾ, ಏನಾದರೂ ಹೇಳೋರಿದ್ದೀರಾ, ಏನಾದರೂ ನಿಮ್ಮ ಮನದ ನೋವುಗಳಿದ್ರೆ ಅಟ್ಲೀಸ್ಟ್ ಈ ಸಮಯದಲ್ಲಿ ಈ ಥರ ರಿಯಾಕ್ಟ್ ಮಾಡಿ ಅನ್ನೋ ಥರದಲ್ಲಿ ಏನಾದರೂ ಇದ್ದರೆ? ಟಿ ವಿಲಿ ನೋಡಿರ್ತೀರಿ, ಬಂದ ತಕ್ಷಣ ನೀವೇ ಹೇಳಿದ್ರಿ ನಾವು ಕೊಡೋದಿಲ್ಲ, ಮಾಧ್ಯಮಗಳಲ್ಲೆಲ್ಲ ಈ ಥರ ಚರ್ಚೆಗಳಾಗ್ತಾ ಇದೆ. ನಮ್ಮ ಚಾನಲ್ ಮುಖಾಂತರವಾಗಿ ಏನಾದರೂ ನಿಮ್ಮ ನೋವಿದ್ರೆ? ಅದೆಲ್ಲ ಬೇಡದೆಲ್ಲ ಕೊಡ್ತಾರೆ, ಅದೇ ಎಲ್ಲ ಎಡಿಟ್ ಎಲ್ಲ ಮಾಡ್ತಾರೆ. ಮೊನ್ನೆ ಅದೊಂದು ಯಾವುದಂತ ನೋಡಿದದು ಕ್ಯಾಂಟೀನಲ್ಲಿ ಅಂತ, ಅದು ನನಗೆ ಗೊತ್ತೇ ಇಲ್ಲ ಅದು ಎಂತಂತ, ಅದು ಎಡಿಟ್ ಎಂತ ಅಂತ ನನಗೆ ಗೊತ್ತಿಲ್ಲ. ಯಾವ ಸರ್? ಒಂದು ಅದೇ ತಲೆಗೆ ಹೊಡಿಯೋದು, ಒಂದು ತಲೆಗೆ ಹೊಡೆದ್ರೆ ಮುಗಿದು ಗೊತ್ತಿಲ್ಲ, ಅದು ಎಂತ ಅಂತ ನನಗೆ ಗೊತ್ತಿಲ್ಲ. ವಿಡಿಯೋದಲ್ಲಿ ಟ್ಯೂಬಲ್ಲಿ ನಾವು ನೋಡಿದೆ ನಾನು, ಈಗ ತಲೆಗೆ ಹೊಡೆಯುವಂಥ ಸೀನ್ ಇತ್ತು ಅದರಲ್ಲಿ. ಅದು ಎಂತ ಅಂತ ನನಗೆ ಗೊತ್ತಿಲ್ಲ, ಅದು ಎಲ್ಲಿ ಆಗಿದ್ದು ಅಂತಲೂ ಗೊತ್ತಿಲ್ಲ. ಇಲ್ಲ ಕೇಳಿದೆ ನಾನು, ಒಬ್ಬರು ಪಕ್ಕದ ಮನೆಯವ್ರನ್ನ ಕೇಳಿದಾಗ ಅವರು ಅದು ಟೊಯೋಟೋ ಶೋರೂಮ್ ಮೇ ಬಿ ಏನೋ ಅಂತ ಅಂದಂಗೆ. ಹಾಂ ಅದೇ 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 ಈ ಕ್ಷಣಕ್ಕೆ ವೈರಲ್ ಮಾಡೋ ಎಡಿಟ್ ಇಲ್ಲದ್ರೆ ಅದು ನನಗೆ ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅದು ಮುಂಚೆನೆಲ್ಲ ಆಗಿದ್ದು ಗೊತ್ತಿಲ್ಲ. ಜೊತೆಗೆ ಕೆಲವೊಂದು ರಿಟರ್ನಲ್ಲಿ ಅಂದರೆ ಕೆಲವೊಂದು ಮಾಧ್ಯಮಗಳಲ್ಲಿ ಈ ಥರನೂ ವರದಿಯಾಗಿದೆ. ಅಂದರೆ ಮನೇಲೆ ಕೊನೆಗೆ ಅವನು ಒಂದು ಸ್ವಲ್ಪ ಮಾನಸಿಕವಾಗಿ ಬಿಹೇವ್ ಮಾಡ್ತಾ ಇದ್ದ, ಕಿತ್ತಾಡ್ತಾ ಇದ್ದ, ಜಗಳ ಆಡ್ತಾ ಇದ್ದ. ಅದು ನಿಜನಾ ಸರ್? ಇಲ್ಲ ಇತ್ತೀಚೆಗೆ ಇಲ್ಲ ಅದೇನಿಲ್ಲ, ಹಾಗೆ ಮಾಡ್ತಿರ್ಲಿಲ್ಲ. ಅಂದರೆ ಈಗ ಮನೆಯಲ್ಲಿ ಸಹ ಇರಲಿಲ್ಲ ಅವನು, ಅಲ್ಲಿ ಬ್ಯಾಂಕ್ ಕೆಲಸದಲ್ಲಿದ್ದ. ಇತ್ತೀಚೆಗೆ ಅಂತ ಇಲ್ಲವೇ ಇಲ್ಲ. ಹೆಚ್ಚು ಯಾರಿಗೆ ಫೋನ್ ಮಾಡೋದು ಸರ್ ನಿಮ್ಮ ಮನೇಲಿ, ಫ್ಯಾಮಿಲಿ? ನನಗೆ ಫೋನ್ ಮಾಡೋದು. ಏನಕ್ಕೆ ನನಗೆ ಫೋನ್ ಮಾಡೋದು ನನ್ನ ನಂಬರಿಗೆ. ಈಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಏನೋ ಪ್ಲಾನ್ ಮಾಡಿದಾರ ಅಥವಾ ಏನೋ ಮತ್ತೆ ಬರ್ಲಿಕ್ಕೆ ಹೇಳಿದಾರ ಅಥವಾ? ಅದು ಅವರು ಪೊಲೀಸ್ನವರು ಫೋನ್ ನಿನ್ನೆ ಹೋಗಿದ್ದೆ, ಇವತ್ತು ಹೋಗಲಿಲ್ಲ. ಹೇಳ್ಬೇಕಾದ್ರು ಎಂತಕ್ಕೆ ಹೋಗುದು ನಾನು ಸುಮ್ಮನೆ. ಯಾವ ಹಾಸ್ಪಿಟ್ಲಲ್ಲಿ ಇರೋದು ಸರ್? ಅದು ವೆಂಡ್ಲಾಕು, ಮಂಗಳೂರು. ವೆಂಡ್ಲಾಕಲ್ಲೇ? ಹೌದು. ಓಕೆ. ಬಟ್ ನೀವು ಹೋದಾಗ ಎಚ್ಚರನೇ ಇದ್ರು ಚೇತನ? ಎಚ್ಚರನೇ ಇದ್ದ ಹೋದಾಗ? ನಾರ್ಮಲ್ ಇದ್ದಾರೆ, ಏನು ತೊಂದರೆ ಇಲ್ಲ? ನಾರ್ಮಲ್ ಅಂತಲ್ಲ, ಈಗ ಆಗಿದ್ದ ಬೆಡ್ಡಲ್ಲಿ ಮಲ್ಕೊಂಡಿದ್ದ. ಮಾತಾಡುವಾಗ ಸ್ಲೋ ಆಗಿ ಮಾತಾಡಿದ, ನಾನು ಮಾತಾಡಿದೆ. ಮತ್ತೆ ನಾನು ಒಂದು 3-4 ಮಾತಾಡಿದೆ ಅಷ್ಟೇ. ಹೆಚ್ಚು ಅವನು ಮಾತಾಡಿ ನಾನು ಮಾತಾಡಿ. ಡಾಕ್ಟರ್ ಹತ್ರ ಮಾತಾಡಿದ್ರ ಸರ್ ಹೆಲ್ತ್ ಹೇಗಿದೆ ಏನು ಅಂತ ಮಾತಾಡಿದ್ರು? ಇಲ್ಲ ನಾವೇನು, ಅಥವಾ ಅವ್ನ ಹೆಲ್ತ್ ಹೇಗಿದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಿಮ್ಮ ಹತ್ರ ಏನಾರು ಹೇಳಿದ್ರು? ಯಾರು ಏನು ಹೇಳಿಲ್ಲ. ಕಂಡೀಷನ್ ಹೇಗಿದೆ ಏನು ಹೇಳಿಲ್ಲ. ಓಕೆ. ಅಟ್ಲೀಸ್ಟ್ ಪೊಲೀಸ್ನವ್ರು ನಿಮಗೆ ತಿಳಿಸ್ತಿದ್ರು ಕಂಡೀಷನ್ ಹೇಗಿದೆ ಏನು ಎತ್ತ ಅಂತ? ಅವರು ಸಹ ಏನು ಹೇಳುವುದಿಲ್ಲ, ಕಂಡೀಷನ್ ಬಗ್ಗೆ ಏನು ಹೇಳುವುದಿಲ್ಲ. ಓಕೆ. ಈಗ ಮತ್ತು ಅದು ಚಿಕಿತ್ಸೆ ವೆಚ್ಚ ನೀವೇನಾರು ಕಟ್ಟಬೇಕಾ ಅಥವಾ ಡಾಕ್ಟರ್ ಫೀಸ್ ಆ ಥರದ್ದೇನೋ? ನಾವು ಎಲ್ಲಿಂದ ಕಟ್ಟುವುದು? ನಮ್ಮ ಹತ್ರ ಏನಿಲ್ಲ ಕಟ್ಟಲಿಕ್ಕೆ. ಈಗ ನಾವು ಈಗ ಬಡವಾಗಿ ಹೋಗಿದ್ದೇವೆ, ಏನಿಲ್ಲ. ಅದು ಸರ್ಕಾರ ಏನು ನೋಡಿಕೊಳ್ಬೇಕು, ಅದಕ್ಕೆ ಅದು ಸರ್ಕಾರಿ ಆಸ್ಪತ್ರೆ ಅಲ್ವಾ. ಮತ್ತೇನಾದರೂ ನಿಮಗೆ ಬರಲಿಕ್ಕೆ ಯಾವಾಗ ಬೇಕಾದರೂ ಹೋಗಿ ನೋಡ್ಕೊಂಬರ್ಬೋದಾ? ಆ ಥರದ್ದೇನು ತೊಂದರೆ ಅಲ್ವಾ? ಅವ್ರು ಹೇಳಿದರೆ ಹೋಗ್ಬೇಕಷ್ಟೇ. ಹೌದಾ? ಅವರೇ ಫೋನ್ ಮಾಡಿದ್ದ ನಿಮಗೆ ಬರಲಿಕ್ಕೆ? ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ ನಿನ್ನೆ.
ನೀವು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್ ಸದ್ಯ? ಇದೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಅಷ್ಟೇ, ಹೊರ ಹೋಗ್ಲಿಕ್ಕೂ ಯೋಚನೆ ಮಾಡ್ತಾ ಇದ್ರಿ? ಸ್ವಲ್ಪ ಬೇಜಾರಿದೆ, ಆ ನೋವಿದೆ. ಹೌದು ಹೌದು. ಸೊ ಕಾನೂನಾತ್ಮಕವಾಗಿ ಏನಾದರೂ ನಿಮ್ಮ ಸೈಡಿಂದ ಏನಾದರೂ ಅಟ್ಲೀಸ್ಟ್ ಏನಾದರೂ ಫೈಟ್ ಮಾಡೋಣ ಅಂತ ಇದ್ದೀರಾ? ಏನಾದರೂ ಆ ಥರದ ಯೋಚನೆ ಮಾಡಿದ್ದೀರಾ? ಎಂಥ ಫೈಟ್ ಅಂತ ಗೊತ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಎಂಥ ಫೈಟ್ ಮಾಡೋದು, ಫೈಟ್ ಮಾಡುವಂತೆ ಅಂತ ನನಗೆ ಗೊತ್ತಾಗೋದಿಲ್ಲ. ಓಕೆ ಸರ್, ನನ್ನ ಕೊನೆಯ ಪ್ರಶ್ನೆ, ಏನಾದರೂ ನಿಮ್ಮ ಕಡೆಯಿಂದ ಲಾವಣ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರ ಕುಟುಂಬಕ್ಕೆ ಏನಾದರೂ ನೀವು ಕ್ಷಮೆ ನಿಮ್ಮ ಮಗನ ಕಡೆಯಿಂದ ಏನಾದರೂ ಇದ್ದರೆ ಹೇಳ್ಬೋದು ಸರ್, ಇಲ್ಲಾಂದ್ರೆ ಬೇಡ. ಕ್ಷಮೆ ಅಂತ ಎಂತ ಹಾಗೆ ಆಗಿದೆ, ಇನ್ನು ಎಂಥ ಕ್ಷಮೆ ಕೇಳೋದು ನಾವು? ದೇವರ ಒಳ್ಳೆ ಅನುಗ್ರಹಗಳು ಕೊಡಲಿ ಅವರಿಗೆ ಅಷ್ಟೇ, ಬೇರೆ ಏನು ಹೇಳಿ ಬರುವುದಿಲ್ಲ ನನಗೀಗ. ಓಕೆ ಸರ್, ಥ್ಯಾಂಕ್ ಯು. ಏನಾದರೂ ಹೇಳೋದಿದೆಯಾ ಸರ್? ಏನಾದರೂ ಮಾತಾಡೋದಿದ್ರೆ ಹೇಳ್ಬೋದು, ಏನಾದರೂ ನಿಮ್ಮ ನೋವಿದ್ರೆ ಏನಾದರೂ ಹೇಳಬೇಕು ಅಂತ? ನಾನು ಇಲ್ಲ, ಮಗನನ್ನು ಅವರು ಮಗಳನ್ನು ಕಳ್ಕೊಂಡಿದ್ದಾರೆ, ಈಗ ನಾನು ಮಗನನ್ನು ಕಳ್ಕೊಂಡ ಹಾಗೆ ಅದೊಂದು ನೋವಿದೆ ಅಷ್ಟೇ. ಎಂತ ಮಾಡೋದು, ನೋವಿದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಕುಟುಂಬದ ವಿಚಾರದಲ್ಲಿ ಎರಡೂ ಸೈಡು ಇಲ್ಲೊಂದು ನಷ್ಟ ಆಗೇ ಇದೆ ಸರ್. ನಾನು ಅದೇ ಹೇಳ್ತಾ ಇದ್ದೆ, ತಂದೆ ತಾಯಿ ಮಟ್ಟಿಗೆ ಮಾತ್ರ ಎರಡೂ ಕುಟುಂಬದಲ್ಲೂ ನಷ್ಟ ಆಗಿದೆ, ಕೇವಲ ಒಂದು ಕುಟುಂಬದಲ್ಲ. ಹೌದು ಹೌದು ಹೌದು, ನಮಗೆ ನಷ್ಟ ಆಗಿದೆ, ಅವರಿಗೆ ನಷ್ಟನೇ, ಅವರಿಗೆ ನಷ್ಟ ಹಾಗೆ ಆಗಿದೆ, ನಮಗೆ ಇದ್ದು ನಷ್ಟ ಆದ ಹಾಗೆ, ಮತ್ತೇನಿಲ್ಲ. ಯಾರು ಚೇತನ್ ತಲೆ ತುಂಬೋರು ಯಾರು ಇದ್ದಿಲ್ಲಲ್ಲ ಸರ್? ಅಟ್ಲೀಸ್ಟು ಈ ಥರ ಎಲ್ಲೋ ಒಂದು ತಲವಾರು ಹುಡ್ಕೋದಂತೆ ಆ ಥರದ್ದೆಲ್ಲ ಮಾಡಿದಾಗ ಇಲ್ಲ, ಎಂಥದ್ದು ಗೊತ್ತೇ ಆಗೋದಿಲ್ಲ ನಮಗೆ ಅವ್ರು ಎಂತ ಮಾಡ್ತಾನೆ ಅಂತೇಳಿ, ಅದೇನು ಏನೂ ಇಲ್ಲ. ಇದು ಆಲ್ಟೋ ಕಾರ್ ನಿಮ್ದೇ ಸರ್? ಅದು ಹೌದೌದು, ನಮ್ಮದು ಹೌದೌದು, ಅದು ಅವನ ಹೆಸರಲ್ಲೇ ಉಂಟು ಈಗ, ಅವನೇ ತಗೊಂಡದ್ದು, ಅದು ಅವನ ಬೈಕ್ ಇತ್ತು ಅವನ ಹತ್ರ. ಅದು ಕಾರು ಸೀಸ್ ಮಾಡಿದಾರಾಗ? ಹೌದು, ಈಗ ಅಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ, ಅದು ಸ್ಟೇಷನಲ್ಲಿ ಇರ್ಬೋದು, ಗೊತ್ತಿಲ್ಲ ನನಗೆ. ಸೊ ಅಟ್ಲೀಸ್ಟ್ ಯಾರಿದ್ದಾರೆ ಸರ್ ನಿಮ್ಮ ಫ್ಯಾಮಿಲಿಲಿ? ಯಾರೋ ಓಡಾಡಲಿಕ್ಕೆ, ಏನೋ ಕೇಳಲಿಕ್ಕೆ, ಏನು ಆಗ್ತಾ ಇದೆ ಡೆವಲಪ್ಮೆಂಟ್ಸ್ ತಿಳ್ಕೊಳ್ಳಿಕ್ಕೆ ಯಾರೂ ಇಲ್ಲ ನಿಮ್ಮ ಫ್ಯಾಮಿಲಿಲಿ? ಯಾರೋ ದೊಡ್ಡ ಸಪೋರ್ಟ್ ಅಂತ ಯಾರೂ ಇಲ್ವಾ ಈಗ? ಸಪೋರ್ಟ್ ಅವ್ರು ಬರ್ತಾ ಇದ್ದಾರೆ, ಅವರು ತಮ್ಮ ಬ್ರದರ್ ಒಬ್ರು ಕೇಳ್ತಾರೆ, ಬರ್ತಾ ಇದ್ದಾರೆ, ಈಗೆಲ್ಲ ಮಾತಾಡ್ಲಿಕ್ಕೆಲ್ಲ ಬರ್ತಾರೆ ಅಷ್ಟೇ. ಓಕೆ, ಮತ್ತೆ ಎಂತ ಸಪೋರ್ಟ್? ಚೇತನ್ ಒಬ್ಬರೇ ಆ ಥರದ್ದು ಯೋಚನೆ ಮಾಡೋದು, ಬ್ಯಾಗ್ ಹಾಕ್ಕೊಂಡಿರ್ಬೋದು, ಫಾಲೋ ಮಾಡೋದಿರ್ಬೋದು, ಇದೆಲ್ಲ ಅವರೇ ಓನ್ ಡಿಸಿಷನ್. ಯಾರೋ ಏನೋ ಕೆಟ್ಟದಾಗ ಅವ್ನ ತಲೆಯಲ್ಲಿ ಯಾರೋ ತುಂಬಿದ್ದಾರೆ ಅಂತ ಅದು ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ, ಅದು ಹೇಗೆ ಗೊತ್ತಾಗಬೇಕು ನಮಗೆ? ಯಾರು ಇದ್ರ ಇಲ್ವೋ ಅಂತ ಗೊತ್ತಿಲ್ಲ ನಮಗೆ. ನಿನ್ನೆ ಹಾಸ್ಪಿಟ್ಲಲ್ಲೂ ಅದನ್ನೇನು ಮಾತಾಡೋಕೆ ಹೋಗಲಿಲ್ಲ? ಇಲ್ಲ ಇಲ್ಲ, ಅದೆಂತ ಅಂತ ಗೊತ್ತಿಲ್ಲ. ಕಣ್ಣೆದ್ರು ನೋಡಿದಾಗ ಹೇಗಿತ್ತು ಸರ್ ರಿಯಾಕ್ಷನ್? ಅಟ್ಲೀಸ್ಟ್ ಏನೋ ತಪ್ಕೊಂಡ್ರ ಪಾಪ? ಯಾವಾಗ? ನಿನ್ನೆ ಮಗನ್ನ ತಪ್ಕೊಂಡಿದೆ ಅಂತ? ಅದು ಇಷ್ಟು ವರ್ಷ ಈ ತಪ್ಪು ಮಾಡ್ಬಿಟ್ಟಿದ್ಯಾ, ಗೊತ್ತಿದ್ದೋ ಗೊತ್ತಿಲ್ಲದ ಮಾಡ್ಬಿಟ್ಟಿದ್ಯಾ, ನಮ್ಮನ್ನ ಅನಾಥ ಮಾಡ್ಬಿಟ್ಟಲ್ಲ ಅಂತ ಏನಾದ್ರು ಕೊನೆ ಹೇಳಿದೆ? ಅದು ಹೇಳಿದೆ ಅಂತ, ನಮ್ಮನ್ನು ಕೊಂದು ಬಿಟ್ಟಿಯಲ್ಲ ಅಂತ ಹೇಳಿದೆ, ಅವಳನ್ನು ಕೊಂದಲ್ಲ ನಮ್ಮನ್ನು ಕೊಂದು ಬಿಟ್ಟಿ ಅಂತ ಹೇಳಿದೆ. ಈ ಪ್ರಕರಣ ಬಂದ ಮೇಲೆ ನಮ್ಮನ್ನು ಕೊಂದ ಹಾಗೆ, ಮತ್ತೆ ಎಂತದ್ದು? ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಈ ಕ್ಷಣದಲ್ಲಿ ಅವರು ಮಾತನಾಡ್ತಾ ಇರೋ ಮಾತುಗಳಿದೆಯಲ್ಲ, ಅದು ಅವ್ರ ಹೃದಯ ತುಂಬೇ ಮಾತನಾಡ್ತಾ ಇರೋದು. ಕೊನೆದ ಒಂದು ಮಾತು ಹೇಳಿದ್ರು, ಅವ್ರು ಹಾಸ್ಪಿಟ್ಲಿಗೆ ಹೋದಾಗ ನಾನು ಏನು ಹೇಳಿದೆ ಅಂತ, ನೀನು ಮಾಡಿರೋ ಕೃತ್ಯ ಇದೆಯಲ್ಲ, ಇನ್ನೊಂದು ಯಾರೋ ಸಂಸಾರನ ಹಾಳು ಮಾಡಿರೋದಲ್ಲ, ನಮ್ಮ ಸಂಸಾರನೇ ಹಾಳು ಮಾಡಿರೋದು ಅಂತ. ಈ ಮನೆಗೆ ಬಂದಮೇಲೆ ಅಸಲಿ ಕತೆ ಏನಾದರೂ ಗೊತ್ತಾಗಬೇಕು ಅಂದರೆ ಈಗ ಬಂದು ಇಲ್ಲಿ ಕುತ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಈ ಕುಟುಂಬನೂ ಕೂಡ ಯಾವ ಲೋಕಕ್ಕೆ ಪಾತಾಳಕ್ಕೆ ಇಳಿದು ಶೋಕಸಾಗರದಲ್ಲಿ ಮುಳುಗ್ಬಿಟ್ಟಿದೆ ಅಂತ ಇಲ್ಲಿ ಬಂದು ಕುತ್ಕೊಂಡಾಗ ಗೊತ್ತಾಗ. ನಾವು ಈಗ ಬರ್ತೀವಿ, ಅಟ್ಲೀಸ್ಟ್ ಈಗ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರ ಬ್ರದರ್ ಸಪೋರ್ಟಿಗಿದ್ದಾರೆ, ಬರ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಅವ್ರದ್ದೆಲ್ಲ ಅಕ್ಕಪಕ್ಕದ ಮನೆ, ಇದೇ ಸದ್ದು ನಿಮಗೆ ಸಣ್ಣದಾಗಿ ಮಲೆನಾಡಲ್ಲಿ ಕೇಳಿಸ್ತಾ ಇರುತ್ತಲ್ಲ, ಆ ಥರ ಸೈಲೆಂಟ್ ಸದ್ದು ಕೇಳಿಸ್ತಾ ಇರುತ್ತೆ. ಇಲ್ಲಿ ಎಲ್ಲ ಹೋದ್ಮೇಲೆ ಇಲ್ಲಿರೋದು ಇವರೇ ಹಾಸಿಗೆ ಹಿಡಿದಿರೋ ಮಗಳು, ಅಮ್ಮ ಮತ್ತು ಇವರು. ಹೆಂಗೆ ಇರಬೇಡ, ನಿಮಗೆ ಹೊರ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಪಾಪ. ಅಷ್ಟು ಮೌನ ಈ ಜಾಗದಲ್ಲಿರೋದು. ಅದಕ್ಕೆ ನಾನು ಇನ್ನೊಂದು ಪದ ಕೊಡೋಕ್ಕೆ ಹೋಗೋದಿಲ್ಲ. ನಿಮ್ಗೆ ಏನನ್ಸುತ್ತೆ? ಅಟ್ಲೀಸ್ಟು ನಾವು ಸ್ಟೋರಿ ಮಾಡಿದ್ದೀವಿ, ನೆಗೆಟಿವ್ ಸ್ಟೋರಿನೋ ಪಾಸಿಟಿವ್ ಸ್ಟೋರಿನೋ, ಎಲ್ಲೋ ಒಂದು ಕಡೆ ಎರಡು ಜೀವಗಳು. ಇವನು ದುಡುಕಿ ನಿರ್ಧಾರ ತಗೊಂಡ್ಕೊಂಡಿದ್ರೆ ಈತನೂ ಕೂಡ ಹೋಗ್ಬಿಡ್ತಿದ್ದೆ. ಅವರೆಲ್ಲ ಒಂದು ಮಾಧ್ಯಮದಲ್ಲಿ ಅದನ್ನು ಕೂಡ ಹೇಳಿದ್ದಾರೆ, ಅವತ್ತೇ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ ಏನೋ ಒಂದು ಮಾತು ಪದ ಬೆಳೆಸಿದ್ರಿ ನೀವು. ಅಂದರೆ ಆ ಹತಾಶೆಯಲ್ಲಿ, ಆ ದುಃಖದಲ್ಲಿ, ಆ ಆಕ್ರೋಶದಲ್ಲಿ ಏನೋ ಹೇಳಿರ್ಬೋದು. ಬಟ್ ಇವರು ನೋಡಿ, ಮದುವೆ ಮಾಡಬೇಕಿತ್ತು ಈಗ ಮಗಳದ್ದು ಮದುವೆ ಬಂದಿದೆ. ಯಾವ ಥರ ಸಿಚುವೇಶನ್ಸ್ ಇದೆ ಅಂದರೆ,
ಈ ಸಿನಿಮಾ ಸ್ಕ್ರಿಪ್ಟ್ ಥರ ಇದೆ ಸಿನಿಮಾ, ಒಂಥರ ಥ್ರಿಲ್ಲರ್, ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳ ಥರ. ಮೇ ಬಿ ಈ ಸಂದರ್ಭದಲ್ಲಿ ಅವ್ರು ಏನು ಬೇಕಾದ್ರೂ ಡಿಸಿಷನ್ ತೊಗೊಳ್ಬೋದು. ಅಟ್ಲೀಸ್ಟ್ ಈ ಹಂತದಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಿದೆ, ಆ ಕುಟುಂಬ ಒಂದು ಒಳ್ಳೆ ನಿರ್ಧಾರ ತೊಗೊಂಡು ಇವ್ರ ಜೊತೆ ನಿಂತ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮಹತ್ ಕಾರ್ಯ ಇನ್ನೊಂದಿಲ್ಲ, ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ನೊಂದಿಲ್ಲ. ಯಾರು ಈ ಮಗಳನ್ನು ಮದುವೆ ಆಗ್ಲಿಕ್ಕೆ ಬರ್ತಾ ಇದ್ದಾರಲ್ಲ ಅವರು, ಅಥವಾ ಇದೊಂದು ಕೇಸ್ಗೆ ಇದೊಂದು ಘಟನೆಯನ್ನು ಇಟ್ಕೊಂಡು ಅವ್ರು ಎಕ್ಸಾಂಪಲಾಗಿ ಇಟ್ಕೊಂಡು ಬೇರೆ ಬೇರೆ ಥರ ಯೋಚನೆ ಮಾಡಿಬಿಟ್ರೆ ಒಬ್ಬ ವ್ಯಕ್ತಿ ಮಾಡಿರೋ ತಪ್ಪು ಇಡೀ ಕುಟುಂಬನ ದೂಷಿಸೋದು ಎಷ್ಟು ಸರಿ ಅಂತ ಅನಿಸ್ಬಿಡುತ್ತೆ. ನಿಮ್ಮ ಕಮೆಂಟ್ಸೇ ಇದಕ್ಕೆಲ್ಲದಕ್ಕೂ ಉತ್ತರ. ತುಂಬ ಸಂವೇದನಾಶೀಲರಾಗಿ ಯೋಚನೆ ಮಾಡಿದ್ರೆ ನಿಮ್ಮ ಕಮೆಂಟ್ಸ್ ಕೂಡ ಅದೇ ರೀತಿಯಾಗಿರುತ್ತೆ ಅಂತ ಹೇಳ್ತೇನೆ. ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.